ಎಲ್ರಿಗೂ ನಮಸ್ಕಾರ. ಅಲ್ಲೇನು ಆರಾಮ, ನಾವಿಲ್ಲಿ ಆರಾಮು. ಓಲೋ ನಾಂಗೋಟ್ ಕ್ರೇಟರ್ ಪಾಯಿಂಟ್ ಅಂದರೆ ಇದು ಮಸೈ ನೇಮು. ಇದರಿಂದ ಮೌಂಟ್ ಲಾಂಗರೋಟ್ ನೇಮ್ ಬಂದಿದ್ದು. ಡಿಸ್ಟೆನ್ಸ್ ಅರೌಂಡ್ ದಿ ರಿಮ್ 7.2 ಕಿಲೋಮೀಟರ್. ಅಂದರೆ ಒಂದು ಸರ್ಕಲ್ ಕಂಪ್ಲೀಟ್ ಮಾಡಿದ್ರೆ 7.2 ಕಿಲೋಮೀಟರ್ ಆಗುತ್ತೆ. ನೋಡಿ, ಈ ಕಡೆ ಬಿದ್ದರೆ ಇದೇ ಥರ ಫುಲ್ ಸುತ್ತನೂ ಅಷ್ಟೇ ಇದೇ ಎಡ್ಜಲ್ಲಿ ನಡ್ಕೊಂಡು ಹೋಗ್ಬೇಕು ಹಿಂಗೆ. ಮೌಂಟ್ ಲಾಂಗರೋಟ್ ಹೈಕಿಂಗ್ ಯಾರಾದರೂ ಬರ್ತೀರ ಅಂತ ಹೇಳಿದ್ರೆ ಮಿನಿಮಮ್ 2 ಲೀಟ್ರ್ ನೀರಂತೂ ತೊಗೊಂಬರ್ಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಮೈನ್ ಗೇಟ್ ಎಂಟ್ರೆನ್ಸಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ನೀರಂತೂ ಸಿಗಲ್ಲ. ತುಂಬ ಬಿಸಿಲಿರುತ್ತೆ ಇಲ್ಲಿ. ಇದೇನು ದೊಡ್ಡ ಕಾಡಂತೂ ಇರಲ್ಲ, ಚಿಕ್ಕ ಚಿಕ್ಕ ಗಿಡ ಇರುತ್ತೆ ಅಷ್ಟೇ. ಸೊ ಅದಕ್ಕೆ ಸನ್ಲೈಟ್ ಡೈರೆಕ್ಟಾಗಿ ಹೊಡಿತಿರುತ್ತೆ, ಸಿಕ್ಕಾಪಟ್ಟೆ ಡಿಹೈಡ್ರೇಷನ್ ಆಗುತ್ತೆ. ಆಮೇಲೆ ಪ್ಲಾಸ್ಟಿಕ್ ಕಂಟೈನರ್ಸ್ ಏನಾದರೂ ತರೋದಾದರೆ ರೀಯೂಸಬಲ್ ಪ್ಲಾಸ್ಟಿಕ್ಕನ್ನೇ ಯೂಸ್ ಮಾಡಬೇಕು. ಒನ್ ಟೈಮ್ ಯೂಸ್ ಪ್ಲಾಸ್ಟಿಕ್ಕನ್ನು ಅಲೋ ಮಾಡಲ್ಲ. ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ ರೂಲ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿರುತ್ತೆ. ಆಮೇಲೆ ಫುಡ್ಡು ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಗೊಂಬಂದರೆ ಬೆಟರು. ನೋಡಿ, ಒಳಗಡೆ ಎಲ್ಲ ಫುಲ್ ಕಾಡು ಬೆಳ್ಕೊಂಬಿಟ್ಟಿದೆ. ಫುಲ್ ಗ್ರೀನು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಜಿಯೋಥರ್ಮಲ್ ಇದಿತ್ತು, ಜಿಯೋಥರ್ಮಲ್ ಅಂದರೆ ಫ್ಯೂಮ್ಸ್ ಬರ್ತಾ ಇರುತ್ತೆ ಅಲ್ಲಿ. ಇವಾಗಿಲ್ಲ, ಇವಾಗ ಕಾಣಿಸ್ತಿಲ್ಲ ನೋಡಿ. ಫುಲ್ಲು ಕಾಡು ಬೆಳ್ಕೊಂಬಿಟ್ಟಿದೆ. ಚಿಕ್ಕ ಚಿಕ್ಕ ಮರ, ದೊಡ್ಡ ಮರ ಎಲ್ಲ. ಇದು ತುಂಬ ವರ್ಷ ಹಳೆ ವೋಲ್ಕೆನೋ. ಲಾಸ್ಟ್ ಟೈಮು ಎರಪ್ಷನ್ ಆಗಿದ್ದು 1863 ಅನಿಸುತ್ತೆ. ಹೌದು. ಸೊ ಅದ್ರ ಮೇಲೆ ಫುಲ್ ಇನ್ಯಾಕ್ಟಿವ್. ಅದಕ್ಕೆ ಫುಲ್ ಒಳಗಡೆ ಎಲ್ಲ ಫುಲ್ ಕಾಡು ಬೆಳ್ಕೊಂಬಿಟ್ಟಿದೆ. ಇವಾಗ ಫುಲ್ಲು ಗ್ರೀನ್ ಇವಾಗ. अभी मजा आएगा ना भिड़ो. Which side? Like my town. That one. No. ಫುಲ್ಲು ಲ್ಯಾಂಡ್ ಸ್ಲೈಡಿಂಗ್ ಇದೆಲ್ಲ. Oh my God. Like an inside ಹಾಯ್. into. I don't like sun. ನೋಡಿ, ಲೇಕ್ ನೈವಾಶನೂ ಕಾಣಿಸುತ್ತೆ ಇಲ್ಲಿ. ಲೇಕ್ ನೈವಾಶ ಆ ಕಡೆ ಹೆಲ್ಸ್ ಗೇಟು ಕಾಣಿಸುತ್ತೆ. ಈ ಕಡೆಯಿಂದ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ನಾವು ಎಂಟ್ರಿ ಫೀ ಎಷ್ಟು ಪೇ ಮಾಡಿದ್ದೀವಿ ಅಂತ ಹೇಳಿದರೆ ಒಂದು 700 ಶಿಲ್ಲಿಂಗ್ಸ್ ಪೇ ಮಾಡಿದ್ದೀವಿ. ಅಂದರೆ ಇಂಡಿಯನ್ ಕರೆನ್ಸಿಲಿ 500 ರೂಪಾಯಿ ಆಗುತ್ತೆ. ಅದು ನಾವಿಲ್ಲಿ ವರ್ಕ್ ಮಾಡ್ತಿದ್ದೀವಲ್ಲ, ಹಾಗಾಗಿ ರೆಸಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಫಾರಿನರ್ ಆದರೆ ಒಂದು 2500 ಇಂಡಿಯನ್ ರುಪೀಸ್ ಆಗುತ್ತೆ. ದೊಡ್ಡ ಮರನೇ ಇಲ್ಲ ಇಲ್ಲಿ, ಎಲ್ಲ ಸಣ್ಣದ ಮಟ್ಟಿ. ಅದಕ್ಕೆ ಸೂರ್ಯನ ಶಾಖ ಡೈರೆಕ್ಟ್ ಹೊಡಿತೆ ತಲೆಗೆ. ಹಿಂಗೆ ಉರಿ ಬಿಸಿಲಲ್ಲಿ ಹೋಗಬೇಕಾದ್ರೆ ಏನಾಯ್ತಪ್ಪ ಅಂದರೆ मस्त ಹುಡುಗಿ ಬಂದ್ಲು. ಕೇರ್ಫುಲ್. Oh, I also have this. I have this too. DJI. But Okay. Which mine one? is Action 4. 4, huh? This is Yeah. 5 Pro. It's 大疆. 5 Pro. Você. Okay.
ಮಳೆಗಾಲ ಫುಲ್ ವಾಟರ್ ಬರುತ್ತೆ ಇಲ್ಲೆಲ್ಲ. ಹಾಂ ದರ್ ಇಸ್ ನೋ ಬಿಗ್ ಟ್ರೀ. Bro, you are here. You are here, huh? Finally, you are here. Hakuna Matata. ಸೊ ಫೈನಲಿ ಅಂತೂ ಇಂತೂ ಮೌಂಟ್ ಲಾಂಗನಟ್ ಹೈಯೆಸ್ಟ್ ಪೀಕಿಗೆ ಬಂದಿದ್ದೀವಿ. ನೋಡಿ ಇದೇ ಹೈಯೆಸ್ಟ್ ಪೀಕು. ಇಲ್ಲಿಂದ ಕಿಲೆಲೆಂಗಮಿಯಾ ಅಂತ ಹೆಸರು. 2780 meters above sea level. ಸೊ ವ್ಯೂ ಹೆಂಗಿದೆ ನೋಡಿ ಇಲ್ಲಿ. breathe stopping view. ಈ ಕಡೆ ಏನೋ ಇದೆ, ಈ ಕಡೆ ಓಪನ್ ಮಾಡಿ ಇದೆ ಏನಿದು ಏನಂತ ಗೊತ್ತಿಲ್ಲ ನೋಡಿ. ಈ ಕಡೆ ಬಿದ್ದರೆ ಹೆಲ್ಸ್ ಗೇಟು ನೈವಾಸ, ಆ ಕಡೆ ಬಿದ್ದರೆ ಕ್ರೇಟರ್ ಒಳಗಡೆ. ಅಂತೂ ಇಂತೂ ಹೈಯೆಸ್ಟ್ ಪೀಕ್ ರೀಚ್ ಆಗಿ ಎಲ್ಲ ಫೋಟೋ ಶೂಟೆಲ್ಲ ಮುಗಿಸ್ಕೊಂಡು ಈಗ ಕೆಳಗಡೆ ಹೋಗ್ತಾಯಿದ್ದೀವಿ. ಫುಲ್ ಡೌನ್ ಈ ಕಡೆ ಇವಾಗ. ಸೊ ಈ ಕಡೆ ಹೋಗಿ ಐ ಥಿಂಕ್ 50% ಕವರ್ ಮಾಡಬೇಕು ಕ್ರೇಟರು. ಈಗ ಫುಲ್ಲು ಸ್ಟೀಪ್ ಇದೆ ಈ ಕಡೆ, ತೋರಿಸ್ತೀನಿ ನೋಡಿ. ಈ ಕಡೆ ಫುಲ್ಲು ಸ್ಟೀಪು, ಫುಲ್ಲು ಸ್ಲೈಡಿಂಗ್. ಬ್ರೇಕ್ ಬ್ರೇಕ್ ಬ್ರೇಕ್. ನೋಡಿ ಇಲ್ಲಿ ಫುಲ್ಲು ಲ್ಯಾಂಡ್ ಸ್ಲೈಡಿಂಗ್ ಇಲ್ಲೆಲ್ಲ. I think after one rain or what? Yeah, Simbu. You feel thirsty? Yeah. You know, this is the last water we have, but still we have almost, I think, how many kilometers? 10 more. Like maybe 7. 7 kilometers. Now only we realize the value of 1 liter water. Yeah. Definitely. Yeah. In our place, our home, we waste a lot of water. Yeah. Here, I realize the value of this small water. Save water. Give me that water bottle. This one. Yours, I choose. I know. I'm joking. Dehydration headache. Yes. ನೋಡಿ ಇಲ್ಲಿ
ಎಲ್ಲಿ ನೋಡಿದ್ರು ಎಲ್ಲ ಕಡೆನೂ ವ್ಯೂವೇ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲ ಸುತ್ತಮುತ್ತ ಕಣ್ಣಿಗೆ ಕಾಣೋಷ್ಟು ದೂರ ಅಷ್ಟು ಫುಲ್ಲು ಬ್ಯೂಟಿಫುಲ್ ಮೌಂಟೇನ್ಸ್. ಮಳೆ ಬರೋ ಸಾಧ್ಯತೆ ಇದೆ. ಟ್ವೆಂಟಿ You're tired? Sorry? Okay. Thanks. Challenge yourself, Guana. Let's go. Follow you. I wanna follow you. I wanna follow you. I wanna follow you. ನೋಡಿ, ಎಲ್ಲ ಸುಟ್ಟೋಗಿದೆ ಇಲ್ಲಿ ನೋಡಿ. ಇನ್ನೇನು 10 ನಿಮಿಷದಲ್ಲಿ ಕ್ರಿಯೇಟರ್ ಪಾಯಿಂಟಿಗೆ ರೀಚ್ ಆಗ್ತೀವಿ ಅನಿಸುತ್ತೆ. ಒಂದು ಸರ್ಕಲ್ ಕಂಪ್ಲೀಟ್ ಆಗುತ್ತೆ ಅವಾಗ. 7 ಕಿಲೋಮೀಟರ್ಸ್. ಓಡಿ ಮಗ ಬಿಡ. ಫೈನಲಿ ಆಲ್ಮೋಸ್ಟ್ ಕ್ರೇಟರ್ ಒಂದು ಸರ್ಕಲ್ ಕಂಪ್ಲೀಟ್ ಮಾಡಿ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ನೋಡಿ, ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಇನ್ನು ಕೆಳಗಡೆ ಹೋಗ್ಬೇಕು. 3 ಕಿಲೋಮೀಟರ್ ಕೆಳಗಡೆ ಹೋದರೆ ಕಂಪ್ಲೀಟ್. ಕ್ರೇಟರ್ನ ಒಂದು ರೌಂಡ್ ಕಂಪ್ಲೀಟ್ ಮಾಡಿ ಇವಾಗ ಕೆಳಗಡೆ ಹೋಗ್ತಿದ್ದೀವಿ. ಇವಾಗ ಇನ್ನೊಂದು 3 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ ಹೋದರೆ ಟ್ರೆಕ್ಕಿಂಗ್ ಕಂಪ್ಲೀಟ್. ಧೂಳು ಎಬ್ಸ್ಕೊಂಡು ಹೋಗ್ತಿದೆ ಹಿಂಗೆ. ಸೊ ಫೈನಲಿ ಟ್ರೆಕ್ಕಿಂಗ್ 13 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ಬೇಸಿಗೆ ಬಂದಿದ್ದೀವಿ. ಬೆಳಗ್ಗೆ ಒಂದು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ 4 ಗಂಟೆ ಆಗಿದೆ ಇವಾಗ. ಸೊ ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಕೇನ್ಯದಲ್ಲಿರುವ ಬ್ಯೂಟಿಫುಲ್ ಪ್ಲೇಸ್ಗಳನ್ನು ತೋರಿಸುವ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.